ಹಾಕಿದೀವೋ ಅದರ ಮೂಲ ಉದ್ದೇಶಕ್ಕೆ ಒಂದು ಚಿಕ್ಕ ಏಕಪಾತ್ರಾಭಿನಯದ ಮೂಲಕ ಅದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಂತ್ರೆ ರಾಜ ಅಭಯ್ ಸಿಂಗ್, ಇಲ್ಲಿ ನಿಂತ್ರೆ ಸೈನಿಕ. ಇಲ್ಲಿ ರಾಜ ಅಭಯ್ ಸಿಂಗ್ ಯಾರಲ್ಲಿ? ಸೈನಿಕರೇ. ಅಪ್ಪಣೆ ಮಹಾಪ್ರಭು. ನನ್ನ ಕೋಟೆಯನ್ನು ಕಟ್ಟಲು ನೀವು ಕೇಜರಿ ಗ್ರಾಮಕ್ಕೆ ಹೋಗಿ ಅಲ್ಲಿರುವ ಶಮಿ ವೃಕ್ಷವನ್ನು ಕಡಿದು ತನ್ನಿ. ರಾಜಾಜ್ಞೆ ಮಹಾಪ್ರಭು. ಆಯಿತು, ಈಗಲೇ ಹೋಗಿ ನನ್ನ ಕೋಟೆಗಾಗಿ ನೀವು ವೃಕ್ಷಗಳನ್ನು ಕಡಿದು ತನ್ನಿ. ಸೈನಿಕರು ಹೊರಟಿರುತ್ತಾರೆ. ಸೈನಿಕರ ತಂಡ ನನ್ನ ಹಿಂದಿದೆ. ಮಹಾಸೇನಾಧಿಪತಿ ನಾನು. ಉಳಿದ ಸಹ ಸೈನಿಕರಿಗೆ ಹೇಳುತ್ತಿದ್ದೇನೆ, ನಾವು ಸುಂದರವಾದ ಶಮಿ ವೃಕ್ಷದ ಕೇಜರಿ ಗ್ರಾಮದಲ್ಲಿದ್ದೇವೆ. ಇದು ರಾಜರ ಕೋಟೆಯನ್ನು ಕಟ್ಟಲು ಪ್ರಶಸ್ತವಾದ ಮರಗಳು, ಸದೃಢವಾದ ಮರಗಳು. ಇವುಗಳನ್ನು ಕಡಿದು ನಾವು ಕೋಟೆಗಾಗಿ ವೃಕ್ಷಗಳನ್ನು ತೆಗೆದುಕೊಂಡು ಹೋಗೋಣ. ಆಯಿತು. ಈಗ ಅಮೃತಾ ದೇವಿ ಎನ್ನುವ ಕೇಜರಿ ಗ್ರಾಮದ ಹೆಣ್ಣು ಮಗಳು ಆ ಸಂದರ್ಭದಲ್ಲಿ ಅಲ್ಲಿಗೆ ಬರುತ್ತಾಳೆ. ಅಣ್ಣ, ನೀವು ಯಾರು? ಯಾಕೆ ಈ ನಮ್ಮ ಕಾಡಿಗೆ ಬಂದಿದ್ದೀರಿ? ತಾಯಿ, ನಾವು ರಾಜ ಅಭಯ ಸಿಂಗನ ಸೈನಿಕರು. ನಾವು ಇಲ್ಲಿ ರಾಜಾಜ್ಞೆಯಾಗಿದೆ, ಮರಗಳನ್ನು ಕಡಿದು ರಾಜನ ಕೋಟೆಯನ್ನು ಕಟ್ಟಲು ಹೊರಡುತ್ತಿದ್ದೇವೆ. ನಮಗೆ ರಾಜಾಜ್ಞೆಯಾಗಿದೆ, ಮರಗಳನ್ನು ಕಡಿಯಬೇಕು, ಅವಕಾಶ ಕೊಡಿ. ಅಣ್ಣ, ಇವು ನಮ್ಮ ಸಹೋದರರು, ದಯವಿಟ್ಟು ಇವರನ್ನು ಕಡಿಯಬೇಡಿ. ನಾವು ಇವರನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುತ್ತೇವೆ. ನಮ್ಮ ಇಡೀ ಸಮುದಾಯ, ಬಿಷ್ಣೋಯಿ ಸಮುದಾಯ ಅತ್ಯಂತ ಪ್ರೀತಿಯಾಗಿ ಇದನ್ನು ಸಾಕಿದ್ದೇವೆ. ನಿಮಗೆ ಶರಣು. ನಾವು ದಯವಿಟ್ಟು ಇದನ್ನು ಕಡಿಯಲು ಬಿಡುವುದಿಲ್ಲ. ಈ ಯೋಚನೆಯನ್ನು ಈಗಲೇ ಕೈ ಬಿಟ್ಟು ಬಿಡಿ ದಯವಿಟ್ಟು. ತಾಯೇ, ನಮಗೆ ರಾಜಾಜ್ಞೆಯಾಗಿದೆ, ಅದನ್ನು ಶಿರಸ ಪಾಲಿಸುವುದು ನಮ್ಮ ಕರ್ತವ್ಯ. ನೀವು ತಡೆಯಬೇಡಿ, ನಮ್ಮನ್ನು ಸೆಳೆದುಕೊಳ್ಳಿ. ಪರಿಯಾಗಿ ಕೇಳಿಕೊಳ್ಳುತ್ತಿದ್ದೇವೆ ಅಣ್ಣ. ನಮ್ಮ ಗುರುಗಳ ಸಂದೇಶವಿದೆ ನಮಗೆ. ವೃಕ್ಷಗಳು ನಮ್ಮ ಸಹೋದರರು, ದಯವಿಟ್ಟು ಕಡಿಯಬೇಡಿ. ಮಾತಾ ಅಮೃತಾದೇವಿ ನಾನು, ನನ್ನ 3 ಮಕ್ಕಳು ಸಹಚರರಾಗಿ ನನ್ನ ಹಿಂದೆ ಬರುತ್ತಿದ್ದಾರೆ. ನಾವು ವೃಕ್ಷವನ್ನು ಅಪ್ಪಿಕೊಂಡು ಸೈನಿಕರು ಬರದಂತೆ ನಾವು ವೃಕ್ಷವನ್ನು ಸಂರಕ್ಷಿಸುತ್ತಿದ್ದೇವೆ. ಸೈನಿಕರು, ಎಲ್ಲದು ಆಯಿತಲ್ಲವೇ? ಈಗ ನಮಗೆ ರಾಜಾಜ್ಞೆಯನ್ನು ಅನುಸರಿಸುವುದು ನಮ್ಮ ಧರ್ಮ. ಆದ್ದರಿಂದ ನಾವು ಇವರ ಶಿರಚ್ಛೇದನ ಮಾಡಿಯಾದರೂ ವೃಕ್ಷವನ್ನು ತೆಗೆದುಕೊಂಡು ಹೋಗೇ ತೀರುತ್ತೇವೆ. ನಾನು ಅಮೃತಾದೇವಿ ಮತ್ತು ನನ್ನ 3 ಮಕ್ಕಳು ಸಹ ಮಡಿದು ತೀರುತ್ತಿದ್ದೇವೆ. ಇಲ್ಲಿ ಸೈನಿಕ, ನಾವು ತೆಗೆದುಕೊಂಡು ಮತ್ತೆ ನಾವು ಸೈನ್ಯ ರಾಜರಿಗಾಗಿ ವೃಕ್ಷಗಳನ್ನು ತೆಗೆದುಕೊಂಡು ಹೋಗುತ್ತೇವೆ. ಅಭಯ ಸಿಂಗನಿಗೆ ವಿಷಯ ತಿಳಿಯುತ್ತದೆ. ಈ ದುರಂತದ ಬಗ್ಗೆ ಅತ್ಯಂತ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ಈ ರೀತಿಯ ವೃಕ್ಷವನ್ನ ಕಡಿಯುವ ಕಾರ್ಯವನ್ನ ಈಗಲೇ ನಿಲ್ಲಿಸಬೇಕೆಂದು ರಾಜಾಜ್ಞೆ ಹೊರಡಿಸುತ್ತೇವೆ. ಸೈನಿಕರು, ಗ್ರಾಮದ ಸೈನಿಕರು 106 ಜನ ಬರ್ತಾ ಇದ್ದಾರೆ ವೃಕ್ಷ ರಕ್ಷಣೆಗೆ. ನನ್ನನ್ನು ಸೇರಿದಂತೆ 363 ಜನರ ಬಲಿ. ಭಾರತದ ಇತಿಹಾಸದಲ್ಲಿ ಮಾತ್ರ ನಡೆದಿರುವಂತಹ ನೈಜ ಘಟನೆ ಈ ಪ್ರಕೃತಿ ಸಂರಕ್ಷಣೆಗಾಗಿ ನಡೆದಿರುವಂತಹ ಈ ಜೀವ ಬಲಿದಾನ. ಆದ್ದರಿಂದ ಇವತ್ತಿನ ದಿನ ಈ ಪ್ರಕೃತಿ ಮಾತೆಯನ್ನ ಸಂರಕ್ಷಿಸುವ ಶ್ರೇಷ್ಠ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ನಾವು ಸಂಕಲ್ಪಿಸೋಣ. ಎಲ್ಲರೂ ಸಿದ್ಧರಿದ್ದೀರಲ್ಲವೇ? ಅಮೃತಾದೇವಿಯ ತ್ಯಾಗಕ್ಕೆ ನಾವು ಬೆಲೆ ಕೊಡಬೇಕಲ್ಲವೇ? ಭಾರತ್ ಮಾತಾ ಕಿ